ಹಳ್ಳಿಲಿದ್ರು ರೆಸಾರ್ಟು ಸಖತ್ತಾಗಿದೆ. ಬ್ಲೂ ಮೂನ್ ಅಂತ ಬೇರೆ ಹೆಸರು. ಹನಿಮೂನ್ ಮಾಡೋಕ್ಕೂ ಚೆನ್ನಾಗಿದೆ. ಎಸ್ ಅಫ್ಕೋರ್ಸ್, ಅದಕ್ಕೆ ಇದನ್ನು ಬುಕ್ ಮಾಡಿದ್ದು. ಲಾಸ್ಟ್ ವೀಕೆಂಡು ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಹಾಲಿಡೇಗೆ ಅಂತ ಬಂದಿದ್ರು. ಗಾರ್ಜಿಯಸ್ ಆಗಿದೆ ಅಂದರು. ಅದೇ ನನ್ನ ಫ್ರೆಂಡ್ ಸರ್ಕಲ್ ಟೇಸ್ಟ್ ಹೋದ್ರೆ ಚೆನ್ನಾಗಿದೆ. ಎಕ್ಸ್ಕ್ಯೂಸ್ ಮೀ, ನೀವು ಜಯಂತ್ ಅಲ್ವಾ? ಹೌದು, ನಿಮ್ಗೆ ಗೊತ್ತಾಯ್ತಾ? ನಾನು ರಾಜೀವ್ ಅಂತ, ಪ್ರಶಾಂತ್ ಫ್ರೆಂಡು. ಪ್ರಶಾಂತ್ ಮೊನ್ನೆ ತಾನೇ ಅವ್ನ ಫೋನಲ್ಲಿ ಫ್ಯಾಮಿಲಿ ಫೋಟೋಸ್ ತೋರಿಸಿದ್ದ. ಆಗ ನಿಮ್ಮ ಫೋಟೋನು ನೋಡಿದ್ದೆ. ಮೊನ್ನೆ ನಮ್ಮಣ್ಣ ನಿಮಗೆ ಸಿಕ್ಕಿದ್ರಾ? ಹಾಂ, ಅವನು ನಮ್ಮ ರೆಸಾರ್ಟಲ್ಲಿ ತಾನೇ ಇರೋದು. ಹಾಗಿದ್ಮೇಲೆ ಸಿಗಲೇಬೇಕಲ್ಲ. ನಮ್ಮಣ್ಣ ಅದಕ್ಕೆ ಈ ರೆಸಾರ್ಟಲ್ಲಿದ್ದಾರಾ? ಮೈಸೂರಲ್ಲಿ ಇರ್ತೀವಿ ಅಂತ ಹೇಳೋಗಿದ್ರು. ಓ, ನಿಮಗೆ ಗೊತ್ತಿಲ್ಲ ಅನಿಸುತ್ತೆ. ನಿಜ ಹೇಳಬೇಕು ಅಂದರೆ ಅವ್ರಿಲ್ಲಿ ಬಂದಿರೋದು ನನಗೋಸ್ಕರ. ನಿಮಗೋಸ್ಕರನಾ? ಅಂದರೆ ಅದು ಅಕ್ಕ, ಬಾಬಾ, ಅಜಯ್, ನೀನು ಇಲ್ಲೇ ಇರೋದಾ? ಹೇಳಿದ್ನಲ್ಲ ಬಾಬಾ, ಹಳ್ಳಿಲಿ ಒಂದು ರೈತನ ಸಾವಾಗಿದೆ, ಅದಕ್ಕೆ ಅಲ್ಲಿ ಪೋಸ್ಟಿಂಗ್ ಹಾಕಿದ್ದಾರೆ. ಇದೇ ರೆಸಾರ್ಟಲ್ಲಿ ಸಾವಾಗಿರೋದು, ಅದಕ್ಕೆ ಇಲ್ಲೇ ಇದ್ದೀನಿ. ಅಕ್ಕ ಭಾವನು ಇಲ್ಲೇ ಸ್ಟೇ ಆಗಿದಾರಲ್ವಾ? ಅದು ನಾನು ದಿವ್ಯಾ ಅಕ್ಕನ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡಬೇಕಾದ್ರೆ ಈ ಹೋಟೆಲ್ ಹೆಸರನ್ನ ನೋಡಿದ್ದೆ. ಈಗ ತಾನೇ ರಾಜೀವ್ ಅವರು ಹೇಳಿದ್ರಲ್ಲ ಅಕ್ಕ ಭಾವ ಇಲ್ಲೇ ಸ್ಟೇ ಆಗಿರೋದು ಅಂತ. ಅದೇನೋ ಇವ್ರಿಗೋಸ್ಕರ ಬಂದಿದ್ದು ಅಂತ ಹೇಳ್ತಾ ಇದ್ರು. ಅದೇನು ಅಂತ ಅರ್ಥ ಆಗಿಲ್ಲ. ಇವ್ರಿಗೋಸ್ಕರ ಅಂದರೆ ಇವರು ಮತ್ತೆ ಪ್ರಶಾಂತ್ ಬಾಬಾ ಫ್ರೆಂಡ್ಸ್ ಅಲ್ವಾ? ಸೊ ಇವ್ರು ರೆಸಾರ್ಟ್ ಕಟ್ಟಿದ್ಮೇಲೆ ಒಂದ್ಸಲ ಬನ್ನಿ ಅಂತ ಕರೆದಿದ್ರಂತೆ. ಆಬ್ವಿಯಸ್ಲಿ ಪ್ರಶಾಂತ್ ಬಾಬಾ ತುಂಬ ಬ್ಯುಸಿ. ಈಗ ಹೇಗಿದ್ರು ಮೈಸೂರು ಹತ್ರ ಹೋಗ್ತಿದ್ರು. ಆನ್ ದ ವೇ ರೆಸಾರ್ಟ್ ಕಾಣಿಸಿದೆ. ಅದಕ್ಕೆ ಇಲ್ಲಿದ್ರೆ ಇವ್ರಿಗೂ ಖುಷಿ ಆಗುತ್ತೆ, ಹಾಗೆ ರೂಮ್ ಆದಂಗೂ ಆಗುತ್ತೆ ಅಂತ ಇಲ್ಲೇ ಇದ್ದಾರೆ. ಅಲ್ವೇನ್ರಿ ರಾಜೀವ್? ಹಾಂ, ಹೌದು. ನೀವು ಬಂದಿರೋದು ಅಕ್ಕ ಬಾವ ಇಲ್ಲೇ ಇದ್ದಾರೆ ಅಂತ ತಿಳ್ಕೊಂಡು ಬಂದಾಗಿದೆ. ಇಲ್ಲಪ್ಪ, ನಾವು ಅಕಸ್ಮಾತಾಗಿ ಹಾಲಿಡೇ ಪ್ಲ್ಯಾನ್ ಮಾಡಿದ್ದು. ಆದರೆ ಈ ರಿಸಾರ್ಟ್ ಬುಕ್ಕಿಂಗ್ ಇತ್ಯಾದಿ ಎಲ್ಲ ನಿಮ್ಮ ಅಕ್ಕನೇ ಮಾಡಿದ್ದು. ಈಗ ನನಗೂ ಡೌಟ್ ಬರ್ತಿದೆ, ಈ ವಿಷಯ ಎಲ್ಲ ತಿಳ್ಕೊಂಡ್ಮೇಲೆ ಅದಿತಿ ಈ ರಿಸಾರ್ಟ್ ಬುಕ್ ಮಾಡಿದ್ಲಾ ಅಂತ. ಜಯ್, ನನ್ನ ಮೇಲೆ ಇಷ್ಟನ ನಂಬಿಕೆ ಇರೋದು ನಿಮಗೆ? ಇದೆಲ್ಲ ಕೋಇನ್ಸಿಡೆನ್ಸ್.